ಸಾಲ ವಸೂಲಿ ಏಜೆಂಟರಿಂದ ಕಿರುಕುಳ ಆಗ್ತಿದ್ರೆ ರಿಸರ್ವ್ ಬ್ಯಾಂಕ್ ನಿಯಮಗಳ ಅಡಿಯಲ್ಲಿ ಸಾಲಗಾರರು ಏನು ಮಾಡಬಹುದು? ವಸೂಲಿ ಪ್ರಕ್ರಿಯೆ ದುರುಪಯೋಗವಾದಾಗ ರಿಸರ್ವ್ ಬ್ಯಾಂಕ್ ನಿಯಮಗಳು ಮತ್ತು ಕೈಗೊಳ್ಳಬೇಕಾದ ಕ್ರಮಗಳು. ಸಾಲದ EMI ಪಾವತಿಯನ್ನು ತಪ್ಪಿಸುವುದು ಅಥವಾ ವಿಳಂಬಗೊಳಿಸುವುದು ಯಾವುದೇ ಸಾಲಗಾರನಿಗೆ ಒತ್ತಡದ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು. ಹಲವಾರು ಸಂದರ್ಭಗಳಲ್ಲಿ ಸಾಲ ವಸೂಲಿ ಏಜೆಂಟ್ಗಳು ನಿರಂತರವಾಗಿ ಕರೆ ಮಾಡುವುದು, ಕುಟುಂಬದ ಸದಸ್ಯರನ್ನು ಸಂಪರ್ಕಿಸುವುದು, ಬೆದರಿಕೆ ಹಾಕುವುದು ಮುಂತಾದ ವರ್ತನೆಗಳಿಂದ ಈ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತದೆ. ಬಹುತೇಕ ಸಾಲಗಾರರು ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು, ಉದ್ಯೋಗ ನಷ್ಟ ಅಥವಾ ಹಠಾತ್ ಆರ್ಥಿಕ ಅಗತ್ಯಗಳಿಂದ ಹೆಚ್ಚಿನ ಸಾಲ ಮಾಡ್ತಾರೆ. ಅವರಿಗೆ ಸಾಲ ತೀರಿಸುವ ಉದ್ದೇಶ ಇದ್ದರೂ ತಕ್ಷಣದ ಮರುಪಾವತಿ ಸಾಮರ್ಥ್ಯ ಇರುವುದಿಲ್ಲ. ಇದಕ್ಕಿಂತ ಗಂಭೀರ ಸಂಗತಿ ಏನಪ್ಪ ಅಂದರೆ, ಬಹುತೇಕ ಜನರಿಗೆ ತಮ್ಮ ಮೇಲೆ ಎಷ್ಟೇ ಸಾಲ ಇದ್ದರೂ ಲೋನ್ ರಿಕವರಿ ಏಜೆಂಟ್ಸ್ನ ಕಿರುಕುಳ ವಿರುದ್ಧ ಕಾನೂನು ಹಕ್ಕುಗಳು ಎಂಬ ಅರಿವು ಇರೋದೇ ಇಲ್ಲ. ಅಪರಾಧ ಭಾವನೆ, ಭಯ ಮತ್ತು ನಾಚಿಕೆಯಿಂದ ಅವರು ಮೌನವಾಗಿ ಕಷ್ಟ ಅನುಭವಿಸ್ತಾ ಇರ್ತಾರೆ. ರಿಸರ್ವ್ ಬ್ಯಾಂಕಿನ ನಿಯಮಗಳು ಮತ್ತು ಸಾಲಗಾರರ ಹಕ್ಕುಗಳು ವಸೂಲಿ ಏಜೆಂಟರು ಏನು ಮಾಡ್ಬೋದು, ಏನು ಮಾಡಬಾರ್ದು ಎಂಬುದನ್ನು 2026 ಜುಲೈ 1 ಜಾರಿಗೆ ಬರುವ ಕರಡು ಮಾರ್ಗಸೂಚಿಗಳು ಸಾಲಗಾರರ ರಕ್ಷಣೆಯನ್ನು ಸ್ಪಷ್ಟವಾಗಿ ನಿರ್ಧರಿಸಲಿದೆ. ಏಜೆಂಟರು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆಯ ಒಳಗೆ ಕರೆಗಳನ್ನು ಮಾಡಬೇಕು. ಈ ವೇಳೆ ಹೊರತಾಗಿ ಕರೆಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಎರಡನೇದಾಗಿ, ನಿರಂತರವಾಗಿ ಅಥವಾ ಅತಿಯಾದ ಕರೆಗಳನ್ನು ಮಾಡಬಾರ್ದು. ಮೂರನೇದಾಗಿ, ಅವಾಚ್ಯ ಅಥವಾ ಅಸಭ್ಯ ಭಾಷೆಯನ್ನು ಬಳಸಬಾರ್ದು. ಬೆದರಿಕೆ ಅಥವಾ ಹಿಂಸೆಯ ಪ್ರಯತ್ನ ಮಾಡಬಾರ್ದು. ಕುಟುಂಬ ಸದಸ್ಯರು, ಸ್ನೇಹಿತರು, ನೆರೆಹೊರೆಯವರು ಅಥವಾ ಉದ್ಯೋಗದಾತರನ್ನು ಸಂಪರ್ಕಿಸೋದು, ಅವಮಾನಿಸೋದು ಮಾಡಬಾರ್ದು. ಸಾಮಾಜಿಕ ಮಾಧ್ಯಮದ ಮೂಲಕ ಅವಮಾನಕಾರಿ ಸಂದೇಶಗಳನ್ನು ಕಳಿಸಬಾರ್ದು. ಹಾಗಾದರೆ ನೀವು ಈ ಥರದ ಕಿರುಕುಳ ಅನುಭವಿಸ್ತಿದ್ರೆ ಏನು ಮಾಡಬೇಕು? ಮೊದಲನೇದಾಗಿ, ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕರೆಗಳನ್ನು ರೆಕಾರ್ಡ್ ಮಾಡಿ ಸಂದೇಶಗಳ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಕರೆ ಮಾಡಿದ ಸಮಯ, ಏಜೆಂಟ್ ಹೆಸರು ಮತ್ತು ಮಾತನಾಡಿದ ವಿಷಯವನ್ನು ಸ್ಪಷ್ಟವಾಗಿ ದಾಖಲಿಸಿ. ಮೊದಲು ಬ್ಯಾಂಕಿಗೆ ದೂರು ನೀಡಿ. ಬ್ಯಾಂಕಿನ ಗ್ರೀವೆನ್ಸಲ್ ರಿಯಡ್ರೆಸಲ್ ಆಫೀಸರ್ ಅಥವಾ ನೋಡಲ್ ಆಫೀಸರ್ ಅವರಿಗೆ ಲಿಖಿತ ದೂರು ನೀಡಿ ಅಥವಾ ನಿಯಮ ಉಲ್ಲಂಘನೆಗಳ ವಿವರಗಳನ್ನು ತಿಳಿಸಿ. 30 ದಿನಗಳ ನಂತರ ಸಾಲದಾತರಿಂದ ಸಮರ್ಪಕವಾದ ಉತ್ತರ ಸಿಗದಿದ್ದರೆ RBI ಒಂಬಡ್ಸ್ಮನ್ಗೆ ಪೋರ್ಟಲ್ ಮೂಲಕ ಆನ್ಲೈನ್ ದೂರು ಸಲ್ಲಿಸಬಹುದು. ಬೆದರಿಕೆ, ನಿಂದನೆ ಅಥವಾ ಸಾರ್ವಜನಿಕ ಅವಮಾನವಾಗಿದ್ದರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಬಹುದು. ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ: ಸಾಲದಾತರೊಂದಿಗೆ ಸಂಪರ್ಕ ಕಡಿತಗೊಳಿಸಬೇಡಿ. ಸಾಲಗಾರರು ಮಾಡುವ ದೊಡ್ಡ ತಪ್ಪು ಏನಪ್ಪ ಅಂದರೆ, ಸಂಪೂರ್ಣವಾಗಿ ಎಲ್ಲ ರೀತಿಯ ಸಂಪರ್ಕಗಳಿಂದ ತಪ್ಪಿಸ್ಕೊಳ್ಳೋದು. ಒತ್ತಡ ಅಥವಾ ಭಯದಿಂದ ಕರೆಗಳಿಗೆ ಉತ್ತರಿಸದಿರುವುದು ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸುತ್ತದೆ. ನಿಜವಾದ ಹಣಕಾಸಿನ ಸಂಕಷ್ಟ ಇರೋರು ಬ್ಯಾಂಕ್ ಜೊತೆ ಮಾತಾಡಬೇಕು. ಸಾಧ್ಯವಾದಷ್ಟು ಲಿಖಿತ ಸಂವಹನವನ್ನು ಬಳಸಬೇಕು. ಸಾಲ ಪುನರ್ರಚನೆ ಅಂದರೆ ರಿಸ್ಟ್ರಕ್ಚರಿಂಗ್ ಅಥವಾ ಪರಿಹಾರ ಸೆಟಲ್ಮೆಂಟ್ ಕುರಿತು ಚರ್ಚಿಸಬೇಕು. ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ವಸೂಲಿ ಏಜೆಂಟರು ಭೇಟಿ ನೀಡುವಾಗ ಕಡ್ಡಾಯವಾಗಿ ವಸೂಲಿ ನೋಟಿಸ್ ಪ್ರತಿಯನ್ನು ಹೊಂದಿರಬೇಕು. ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಬ್ಯಾಂಕ್ ನೀಡಿದ ಅಧಿಕೃತ ಅನುಮತಿ ಪತ್ರವನ್ನು ಹೊಂದಿರಬೇಕು. ಆ ಅನುಮತಿ ಪತ್ರದಲ್ಲಿ ಏಜೆಂಟ್ನ ಮೊಬೈಲ್ ಸಂಖ್ಯೆ ಇರಬೇಕು. ಬ್ಯಾಂಕ್ ಅಧಿಕಾರಿಯ ಸಂಪರ್ಕ ವಿವರ ಇರಬೇಕು. ದೂರು ಪರಿಹಾರ ಅಧಿಕಾರಿಯ ಮಾಹಿತಿ ಇರಬೇಕು. ಬ್ಯಾಂಕ್ ಅಥವಾ ಏಜೆಂಟ್ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ಏನಪ್ಪ ಅಂದರೆ, ಸಾಲಗಾರರ ಗೌಪ್ಯತೆಯನ್ನು ಕಾಪಾಡಬೇಕು. ಸಾಲಗಾರರು ಆಯ್ಕೆ ಮಾಡಿದ ಸ್ಥಳದಲ್ಲಿ ಭೇಟಿ ಮಾಡಬೇಕು. ಮದುವೆ, ಹಬ್ಬ, ಶೋಕ ಸಂದರ್ಭಗಳಲ್ಲಿ ತೊಂದರೆ ಕೊಡಬಾರದು. ಸೌಜನ್ಯ ಮತ್ತು ಗೌರವದಿಂದ ವರ್ತಿಸಬೇಕು.
ಸಾಲ ಪಾವತಿ ಸ್ವೀಕರಿಸಿದಾಗ ಅಧಿಕೃತ ರಸೀದಿ ನೀಡಬೇಕು. ಈ ಸಾಲದ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಬೋದು? EMI ತಪ್ಪಿಸೋ ಮುನ್ನವೇ ಸಾಲದಾತರನ್ನು ಸಂಪರ್ಕಿಸಿ. ಸಮಸ್ಯೆ ಎದುರಾದ ತಕ್ಷಣ ಮಾತನಾಡುವ ಸಾಲಗಾರರಿಗೆ ಬ್ಯಾಂಕ್ಗಳು ಹೆಚ್ಚು ಸಹಕಾರ ನೀಡ್ತವೆ. ಸಾಲ ಮರುರಚನೆ, ರಿಸ್ಟ್ರಕ್ಚರಿಂಗ್ ಅಥವಾ ಸಾಲದ ಅವಧಿ ವಿಸ್ತರಣೆ ಬಗ್ಗೆ ಮನವಿ ಮಾಡಿಕೊಳ್ಳಿ. ಇದರಿಂದ EMI ಮೊತ್ತ ಕಡಿಮೆ ಆಗ್ಬೋದು, ಪಾವತಿ ಯೋಜನೆ ಬದಲಾವಣೆಯೂ ಆಗಬಹುದು. ಉದ್ಯೋಗ ನಷ್ಟ, ಅನಾರೋಗ್ಯ ಅಥವಾ ವ್ಯವಹಾರ ನಷ್ಟದಿಂದ ಸಮಸ್ಯೆ ಉಂಟಾದರೆ ಅನೇಕ ಬ್ಯಾಂಕ್ಗಳಲ್ಲಿ ವಿಶೇಷ ನೆರವು ಯೋಜನೆಗಳಿವೆ. ಕೆಲವು ಸಾಲಗಳಲ್ಲಿ ಉದ್ಯೋಗ ನಷ್ಟ, ಅಪಘಾತ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಿಗೆ ವಿಮೆಯ ರಕ್ಷಣೆಯೂ ಇರಬಹುದು. RBI ನಿಯಮಗಳ ಪ್ರಕಾರ ಸಾಲದಾತರು ಬಾಕಿ ಮೊತ್ತಕ್ಕಿಂತ ಕಡಿಮೆ ಮೊತ್ತವನ್ನು ಒಪ್ಪಿಕೊಂಡು ಖಾತೆಯನ್ನು ಕ್ಲೋಸ್ ಮಾಡಬಹುದು. ಕೊನೆಯಲ್ಲಿ ಒಂದು ಮುಖ್ಯ ಸಂದೇಶ: ಸಾಲ ತೀರಿಸಲು ವಿಫಲವಾಗುವುದು ನಾಗರಿಕವಾದ, ಅದು ಅಪರಾಧವಲ್ಲ. ಯಾವುದೇ ವಸೂಲಿ ಏಜೆಂಟ್ ನಿಮಗೆ, ನಿಮ್ಮ ಕುಟುಂಬಕ್ಕೆ ಅಥವಾ ಉದ್ಯೋಗ ಸ್ಥಳಕ್ಕೆ ಬಂದು ಬೆದರಿಕೆ ಹಾಕಲು, ಅವಮಾನಿಸಲು ಅಥವಾ ಕಿರುಕುಳ ನೀಡಲು ಕಾನೂನಿನಲ್ಲಿ ಹಕ್ಕು ಹೊಂದಿಲ್ಲ. ರಿಸರ್ವ್ ಬ್ಯಾಂಕ್ನ ನಿಯಮಗಳು ಯಾವಾಗಲೂ ಸಾಲಗಾರರ ಗೌಪ್ಯತೆ, ಗೌರವ ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುತ್ತದೆ. ನೀವು ಈ ತರಹದ ಕಿರುಕುಳ ಅನುಭವಿಸ್ತಿದ್ರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತಕ್ಷಣ ದೂರು ಸಲ್ಲಿಸಿ ಮತ್ತು ಅಗತ್ಯವಿದ್ದರೆ ಕಾನೂನು ಸಹಾಯವನ್ನು ಪಡೆಯಿರಿ.